ಸನ್ಮಾನ್ಯ ಅಧ್ಯಕ್ಷರೇ, ಲಿಂಗಾಯತ ಹೋರಾಟ ಮಾಡ್ತಾ ಇದ್ರು, ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ರು. ನನಗೆ ಮಾತಾಡಕ್ಕೆ ಅವಕಾಶ ಕೊಡಿ ಅಧ್ಯಕ್ಷರೇ. ದೌರ್ಜನ್ಯ ಮಾಡಿ ಲಾಠಿ ಚಾರ್ಜ್ ಅಧ್ಯಕ್ಷರೇ ಮರಣಾಂತಿಕವಾಗಿ ಹಲ್ಲೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ವಿಧಾನಸಭೆ ಅಧ್ಯಕ್ಷರೇ ಇವನಾರವ ಇವ ನಮ್ಮವ ಅಂತಾರೆ, ಅಲ್ಲಿ ಲಾಠಿ ತಗೊಂಡು ಬಾರಿಸ್ತಾರೆ. ಇನ್ನೊಂದು ಅಧ್ಯಕ್ಷರೇ, ದಯವೇ ಧರ್ಮದ ಮೂಲ ವಿಚಾರಕ್ಕೆ ಚರ್ಚೆಗೆ ಅವಕಾಶ ಕೊಡಿ. ದಯ ಇಲ್ದಂಗೆ ಹೊಡೆದಾಕಿದ್ದಾರೆ. ವಿಚಾರಕ್ಕೆ ಚರ್ಚೆಗೆ ಅವಕಾಶ ಕೊಡಿ. ದೌರ್ಜನ್ಯ ಅಲ್ವೇನು? ಹೋರಾಟ ಮಾಡಕ್ ಹಕ್ಕಿಲ್ವಾ? ಈಗ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗೂ ಸುಮಾರು 4 ಲಕ್ಷ ಜನ ಸೇರಿ ಹೋರಾಟ ಮಾಡಿದ್ರು. ಅವಾಗ ಯಾಕೆ ಗಲಾಟೆ ಆಗ್ಲಿಲ್ಲ? ಇವತ್ತಾಕೆ ಗಲಾಟೆ ಆಯ್ತು? ಪೊಲೀಸರ ಚರ್ಚೆ ಕೊಡಿ. ಈಗ ವಿಜಯ ಕಾಶ್ಯಪ್ನವರು ನೀವು ಇದರ ಬಗ್ಗೆ ಎಲ್ಲರೂ ಕೂಡ ಝೀರೋ ಅವರಲ್ಲಿ ನಮಗೆ ನೋಟಿಸ್ ಕೊಟ್ಟಿದ್ರಿ. ವಿಜಯ ಕಾಶ್ಯಪ್ನವರು ಮತ್ತು ಬಹುಶಃ ಅಲಂಪುರ ಪಾಟೀಲ್ ಅಪ್ಪಾಜಿ ಬಹುಶಃ ತಮ್ಮಲ್ಲಿ ಅಶೋಕ್ ವೈ ವಿಜಯೇಂದ್ರ ಅವರು ಇವರೆಲ್ಲ ತಾವು ಕೊಟ್ಟಿದ್ರಿ, ಎರಡು ಕಡೆಯಿಂದಲೂ ಕೂಡ. ಆದ ಕಾರಣ ಕ್ವಶನ್ ನಮ್ಮ ಪ್ರಶ್ನೋತ್ತರ ಆದ ತಕ್ಷಣ ಇದನ್ನು ನಾನು ಅರ್ಧ ಗಂಟೆ ಚರ್ಚೆಗೆ ನಾನು ಅವಕಾಶ ಮಾಡಿ ಮಾಡಲೇಬೇಕು. ಮುಖ್ಯಮಂತ್ರಿಗಳು ಬರುವ ಸಚಿವರು ಬಂದೊಂದು ಹೇಳಿಕೆ ಮಾಡಬೇಕು. ನಡೆಯುವಂತ ಸಂದರ್ಭದಲ್ಲಿ ಸೋಮವಾರ ಬಂದವರು ಹೇಳಿಕೆ ಮಾಡಬೇಕಾಗಿತ್ತು. ಮಾಡಿ ಸದನ ಅರ್ಧ ಗಂಟೆ ಮುಂದಕ್ಕೆ ಹಾಕಿ ಮುಖ್ಯಮಂತ್ರಿಗಳು ಬಂದು ಹೇಳಿಕೆ ಮಾಡಲಿ. ಸದನ ಸದನ ನಡೆಯುವಾಗ ಇಲ್ಲಲ್ಲ ಆದ್ರೆ ಗೃಹ ಸಚಿವರು ಬಂದು ಒಂದು ಸ್ಟೇಟ್ಮೆಂಟ್ ಮಾಡುವ ಲಾಠಿ ಚಾರ್ಜ್ ಆಯ್ತು ಏನಂತ ಚರ್ಚೆ ಮಾಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅಯೋಗ್ಯತೆಯನ್ನು ಸರ್ಕಾರ ಕಳ್ಕೊಂಡು ಹಿಂದೂ ಅವಕಾಶ ಕೊಡಿ. ಸದನ ನಡೆಯುವಾಗ ಆಗಿರೋದು ಬೇರೆ ಸಮಯದಲ್ಲಿ ಆಗಿದ್ರೆ ಪರವಾಗಿಲ್ಲ.